ಕೋಲಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಪ್ರಸವ ಪೂರ್ವ ಹಾಗೂ ಪ್ರಸವ ನಂತರದಲ್ಲಿ ಮರಣ ಪ್ರಮಾಣ ಮತ್ತಷ್ಟು ಕಡಿಮೆ ಮಾಡುವ ಸಲುವಾಗಿ ಗರ್ಭಿಣಿಯರ ಮೇಲೆ ಸದಾ ನಿಗಾ ಇಡುವುದರ ಮೂಲಕ ಆಗಬಹುದಾದ ಅಪಾಯ ಗುರುತಿಸುವುದು, ಆರೈಕೆ ಮಾಡುವುದು ಮತ್ತು ತುರ್ತು ಸ್ಪಂದನೆ ರೆಡ್ಯೂಸ್ ರಿಟೈನ್ ರಿಸೀವ್ ಆರ್ಆರ್ಆರ್ ಮಾದರಿ ಅಭಿಯಾನವನ್ನು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಡಳಿತ ಹಮ್ಮಿಕೊಂಡಿರುವ ಈ ಆರ್ಆರ್ಆರ್ ಮಾದರಿಯಿಂದ ಗರ್ಭಿಣಿಯರ ಆರೋಗ್ಯದ ಮೇಲೆ ಸದಾ ನಿಗಾ ಇಡಲಾಗುತ್ತಿದ್ದು 3 ಹಂತದಲ್ಲಿ ತಪಾಸಣೆ ಮಾಡಲಾಗುವುದು. ಇದರಿಂದ ಜಿಲ್ಲೆಯಲ್ಲಿ ಗರ್ಭಿಣಿಯರ ಸಾವು ಗಣನೀಯವಾಗಿ ಕಡಿಮೆಯಾಗಿದೆ. ಪ್ರಸ್ತುತ ವಾಟ್ಸಪ್ ಗುಂಪು ರಚಿಸಿಕೊಂಡು ಗರ್ಭಿಣಿಯರ ಮೇಲೆ ನಿಗಾ ಇಡುತ್ತಿದ್ದು, ಈ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದಕ್ಕಾಗಿ ಟಾಟಾ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಸಿಎಸ್ಆರ್ ಅನುದಾನದಡಿ ವಿಶೇಷ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಎಂಆರ್ ರವಿ, ಆರ್ಆರ್ಆರ್ ಮಾದರಿ ಅನುಷ್ಠಾನದ ಮೂಲಕ ತಾಯಿ ಮರಣ ಪ್ರಮಾಣ ಗಣನೀಯವಾಗಿ ತಗ್ಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರಮಗಳ ಮೂಲಕ ಶೂನ್ಯಕ್ಕೆ ತಗ್ಗಿಸಲು ಪ್ರಯತ್ನ ಮಾಡುತ್ತಿದ್ದೇವೆ. ಆರ್ಸಿಎಚ್ ಪೋರ್ಟಲ್ ಮಾಹಿತಿ ಆಧರಿಸಿ ಸಮಸ್ಯೆ ಇರುವ ಗರ್ಭಿಣಿಯರನ್ನು ಮುಂಚಿತ ಪ್ರಸವ ಪೂರ್ವದಲ್ಲಿ 3 ತಿಂಗಳು ನಿಗಾ ಇಟ್ಟು ಚಿಕಿತ್ಸೆ ಮಾಡಲಾಗುವುದು. ಜಿಲ್ಲೆಯಲ್ಲಿ ಕೈಗೊಂಡ ವಿನೂತನ ಕಾರ್ಯಕ್ರಮಗಳಿಂದ ತಾಯಿ ಮರಣ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಮೆಸೇಜ್ ಹೋಗುತ್ತೆ, ಅಲರ್ಟ್ ಆಗ್ತಾರೆ. ತತ್ಕ್ಷಣದಲ್ಲೇ ಅವರಿಗೆ ಯಾವ ರೀತಿಯ ಸೌಲಭ್ಯವನ್ನ, ವೈದ್ಯಕೀಯ ಸೌಲಭ್ಯನ ಒದಗಿಸಬೇಕು ಅದನ್ನ ಒದಗಿಸುವ ಕೆಲಸವನ್ನ ತ್ವರಿತಗತಿನಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ಚಾಮರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸೌಮ್ಯ, ಗರ್ಭಿಣಿ ಮಹಿಳೆಯರ ಆರೋಗ್ಯದ ಸ್ಥಿತಿಗತಿಯನ್ನು ಆಶಾ ಕಾರ್ಯಕರ್ತರು ಮತ್ತು ವೈದ್ಯಾಧಿಕಾರಿಗಳವರೆಗೂ ನಿಗಾ ಇಡುತ್ತಿದ್ದೇವೆ. ಯಾವುದೇ ಸಮಸ್ಯೆ ಕಂಡುಬಂದಲ್ಲಿ ಅವರಿಗೆ ಅಗತ್ಯ ಔಷಧಿ ನೀಡಿ ಮೇಲ್ವಿಚಾರಣೆ ನಡೆಸಲಾಗುತ್ತದೆ. ಹೆರಿಗೆಯ ನಂತರ 48 ಗಂಟೆಗಳವರೆಗೆ ಆರೈಕೆ ಮಾಡಲಾಗುತ್ತದೆ ಎಂದರು. ಎಕೋಸ್ಪ್ರಿನ್ ಅಂತ ಒಂದು ಮಾತ್ರೆನ ಕೊಡ್ತೀವಿ. ಸೆಕೆಂಡ್ ಟ್ರೈಮಿಸ್ಟರ್ ಇಂದ ಅವ್ರಿಗೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಾಂದ್ರೆ OBG ಅವ್ರ ಒಪಿನಿಯನ್ ತಗೊಂಡು ಅವ್ರು ಸ್ಟಾರ್ಟ್ ಮಾಡಿಸ್ತೀವಿ. ಅವ್ರಿಗೆ BP ಬರದೇ ಇರಲಿ, ಅಬಾರ್ಷನ್ ಆ ಥರ ಏನು ಆಗದೆ ಇರಲಿ ಅಂತ. ಶುಶ್ರೂಷಕಿ ಸುಹಾಸಿನಿ, ಆರ್ಆರ್ಆರ್ ಮಾದರಿ ಅಳವಡಿಸಿಕೊಂಡಿರುವುದರಿಂದ ಸಮಸ್ಯೆ ಇರುವ 6 ತಿಂಗಳ ಗರ್ಭಿಣಿಯರನ್ನು ಗುರುತಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಂದ ನಿಯಮಿತವಾಗಿ ಪರೀಕ್ಷೆಗೆ ಒಳಪಡಿಸಿ ಯಾವುದೇ ಜೀವಹಾನಿಯಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಮತ್ತೆ ಅವ್ರಿಗೆ ಇದ್ದದ್ದು ಅಲ್ಲಿ ಲೇಬರ್ ವಾರ್ಡ್ದು ನಂಬರ್ ಕೊಡ್ತೀವಿ. ಹೋಗೋಕ್ಕಿಂತ ಮುಂಚೆ ಈ ನಂಬರ್ ಅಲ್ಲಿದ್ದಾರಾ ಇಲ್ವಾ ಸ್ಟಾಫು ಕನ್ಫರ್ಮ್ ಮಾಡ್ಕೊಂಡು ಹೋದ್ರೆ ಅವರು ಅಲ್ಲೆಲ್ಲ ರೆಡಿ ಇಟ್ಕೊಂಡಿರ್ತಾರೆ. ಆಶಾ ಕಾರ್ಯಕರ್ತೆ ಗೀತಾ, ಗರ್ಭಿಣಿಯರಿಗೆ ಪ್ರತಿ ತಿಂಗಳು ಪರೀಕ್ಷೆಗೊಳಪಡಿಸಿ ಅಗತ್ಯ ಚುಚ್ಚುಮದ್ದು, ಮಾತ್ರೆಗಳು, ಸ್ಕ್ಯಾನಿಂಗ್ಗಳನ್ನು ಮಾಡಿಸಲಾಗುತ್ತದೆ. ಆ ಮೂಲಕ ಗರ್ಭಿಣಿಯರಿಗೆ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಆಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಅಂತೇಳಿ ಐದನೇ ತಿಂಗಳು ತುಂಬುವಾಗ ಅದನ್ನು ಮಾಡ್ತೀವಿ ಸರ್. ಬ್ಲಡ್ ಚೆಕಪ್ ಆವಾಗಲೂ ಮಾಡಿಸ್ತೀವಿ. ಮತ್ತು 7-8ನೇ ತಿಂಗಳಲ್ಲಿ ಒಂದು ಸ್ಕ್ಯಾನ್ ಮಾಡಿಸ್ತೀವಿ. ಗರ್ಭಿಣಿ ಮಮತಾ, ತಾವು 3ನೇ ಬಾರಿ ಗರ್ಭ ಧರಿಸಿದ್ದು ಪ್ರತಿ ತಿಂಗಳ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಗೊಳಗಾಗಲು ಆಶಾ ಕಾರ್ಯಕರ್ತೆ ಸೇರಿ ವೈದ್ಯಕೀಯ ಸಿಬ್ಬಂದಿ ಸೂಚನೆ ನೀಡುತ್ತಿದ್ದಾರೆ. ತಪಾಸಣೆ ಬಳಿಕ ಅಗತ್ಯ ಔಷಧಗಳನ್ನು ನೀಡಲಾಗುತ್ತಿದೆ ಎಂದರು. ಅದು ಸಿಸರಿನ್ ಮಾಡಿರೋದು. ಇವಾಗೂ ನಾವು ಸಿಸರಿನ್ ಮಾಡಿಸ್ಕೊಬೇಕಾಗಿರೋದ್ರಿಂದ ಡೇಟ್ ಕೊಟ್ಟಿರೋದಕ್ಕಿಂತ ಮುಂಚೆನೇ 15 ದಿವಸ ಹೋಗಿ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು.